ಇದು ನಾನು ಚಿಕ್ಕವನಿದ್ದಾಗ ಮುಂಗೇರಿ ಲಾಲ್ಕಿ ಹಸೀನ್ ಸಪ್ನೆ ಅಂತ ಒಂದು ಹಿಂದಿ ಸೀರಿಯಲ್ ಬರೋದು, ಅಂದ್ರೆ ಕನ್ನಡದಲ್ಲಿ ತಿರುಕನ ಕನಸು. ಅವನು ಪ್ರತಿ ಸದಿನೂ ಕನಸು ಕಾಣ್ತಾ ಇದ್ರು. ಇಲ್ಲಿ ಯಾರು ಕನಸು ಕಾಣ್ತಾ ಇರೋದು? ತಿರ್ಕ ಯಾರು? ಕನಸು ಕಾಣ್ತಾ ಇರೋದು ಯಾರು? ಮೀಡಿಯಾದವ್ರು ಅಷ್ಟೇ. ಮೀಡಿಯಾದವರು, ನಮ್ಮ ಅಪೋಸಿಷನ್ ಪಾರ್ಟೀಸು. ನಿಮ್ಮ ಮಾತು ವಾಪಸ್ ತಗೊಳ್ಳಿ. ತಿರ್ಕೆ ಪಕ್ಷಗಳ ಬಗ್ಗೆ ತಿರ್ಕೆ ತರ ಕನಸು ಕಾಣೋ ಅವಶ್ಯಕತೆ ಇಲ್ಲ, ಯಾವ ಪಕ್ಷಕ್ಕೂ ಇಲ್ಲ. ಏನ್ ಬಸವರಾಜ್ ಸರ್, ಐ ಆಮ್ ನಾಟ್ ರಾಂಗ್, ಐ ಥಿಂಕ್ ಸೋ. ನಿಮ್ಮ ತಿರ್ಕೆ ಪಕ್ಷಗಳ ಬಗ್ಗೆ ತಿರ್ಕೆ ತರ ಕನಸು ಕಾಣ್ಕೊಳ್ಳೋ ಅವಶ್ಯಕತೆ ಅಥವಾ ಅನಿವಾರ್ಯತೆ ಇಲ್ಲಿ ಯಾವ ಪಕ್ಷಕ್ಕೂ, ಸಾರಿ, ಯಾವ ಮಾಧ್ಯಮಗಳಿಗೂ ಇಲ್ಲ. ಟೇಕ್ ಬ್ಯಾಕ್ ಯುವರ್ ವರ್ಡ್ಸ್. ನೋ, ಯು ಶುಡ್ ಟೇಕ್ ಬ್ಯಾಕ್ ಯುವರ್ ವರ್ಡ್ಸ್. ನಿಮ್ಗೆ ಸರಿಯಾಗಿ ಕೇಳಿಸಿಲ್ಲ ಅನ್ಕೊಂತೀನಿ. ತುಂಬಾ ಸ್ಪಷ್ಟವಾಗಿ ಕರ್ನಾಟಕ ಕೇಳಿಸ್ಕೊಂಡಿದೆ. ತಿರುಕನ ಕನಸು. ಅದೇ ಇಡೀ ಕರ್ನಾಟಕ ಕೇಳಿಸ್ಕೊಂಡಿದೆ. ಯು ಶುಡ್ ಟೇಕ್ ಬ್ಯಾಕ್ ಯುವರ್ ವರ್ಡ್ಸ್ ಬ್ಯಾಕ್. ಕೇಳಿಸ್ಕೊಳ್ಳಿ, ಐ ಸ್ಪೀಕ್ ಆನ್ ಬೈ ಮೈ ವರ್ಡ್. ನಿಮ್ಮ ತಿರುಕನ ಕನಸು ಯಾವತ್ತೂ ನನಸಾಗಲ್ಲ. ಮೈ ವರ್ಡ್ಸ್. ಸತ್ಯಪ್ರಕಾಶ್, I will not take back my words. ತಿರುಕನ ಕನಸು ನಿಮ್ದು ನನಸಾಗಲ್ಲ. ಯಾಕೆ ಅಂತ ಹೇಳ್ತೀನಿ. ಕನಸು ಕಾಣ್ತಾ ಇರೋದು ನಿಮ್ ಸಿಎಂ ಹೇಳಿ ಫಸ್ಟ್. ಯಾಕೆ ಅಂತ ಹೇಳ್ತೀನಿ. ನಿಮ್ಮ ತಿರುಕನ ಕನಸು ನನಸಾಗಲ್ಲ. I stand by my word. ಯಾಕೆ ಅಂತ ಹೇಳ್ತೀನಿ. ನೀವೇನು ಕನಸು ಕಾಣ್ತಾ ಇದ್ದೀರಾ, ನೀವು ಏನ್ ಕನಸು ಕಾಣ್ತಾ ಇದ್ದೀರಾ, ಆ ಕನಸು ನನಸಾಗಲ್ಲ. ಆ ಕನಸು ನನಸಾಗಲ್ಲ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಸೀನಿಯರ್ ಜರ್ನಲಿಸ್ಟ್ ಒಬ್ರು ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ. ನಾನು ಸೀನಿಯರ್, ಕೇಳಿಸ್ಕೊಳ್ಳಿ ಫಸ್ಟ್. ನನಗೆ ಅವಕಾಶ ಕೊಟ್ಟಿದ್ದೀರಾ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಸತ್ಯಪ್ರಕಾಶ್, ನೀವು ಕೇಳಿಸ್ಕೊಳ್ಳಿ. ನೀವು ಫಸ್ಟ್ ನನಗೆ ಅವಕಾಶ ಕೊಟ್ಟು ಮುಖ್ಯಮಂತ್ರಿ ಆಗೋ ಕನಸು. ಒಂದ್ ನಿಮಿಷ ಇರಿ, ನಾ ಕೇಳಿಸ್ಕೊಂಡಿರೋದಕ್ಕೆ ಉತ್ತರ ಕೊಡ್ತಾ ಇರೋದು. ಒಂದ್ ನಿಮಿಷ ಇರಿ, ಕೇಳಿಸ್ಕೊಳ್ಳಿ. ಮುಖ್ಯಮಂತ್ರಿ ಆಗೋ ಕನಸು, ಮುಖ್ಯಮಂತ್ರಿ ಆಗೋ ಕನಸು ಮಾಧ್ಯಮಗಳಿಗೆ ಹೇಳ್ತಾರೆ. ಕೇಳಿಸ್ಕೊಳ್ಳಿ. ನೀವು ಆಡಳಿತ ಪಕ್ಷದ ನನ್ನ ಮಾತನ್ನು ಕೇಳಿಸ್ಕೊಳ್ಳೋವರೆಗೂ ನಾನು ನಿಮ್ಮ ಮಾತನ್ನು ಕೇಳಿಸ್ಕೊಳ್ಳಲ್ಲ. ನೀವು ನಾನು ಹೇಳೋದನ್ನ ಕೇಳಿಸ್ಕೋಬೇಕು. ನಾನು ಹೇಳೋದನ್ನ ಕೇಳಿಸ್ಕೋಬೇಕು. ನನ್ನ ಮಾತು ಪೂರ್ಣ ಆದ್ಮೇಲೆ ನೀವು ಕೇಳಿಸ್ಕೋಬೇಕು. ಇಲ್ಲಂದ್ರೆ ಏನಾಗುತ್ತೆ, ಇದು ಒನ್ ಸೈಡೆಡ್ ಆಗುತ್ತೆ. ಆನ್ಸರ್ ಮಾಡೋ ಜಾಗದಲ್ಲಿ ಇದ್ದೀರಾ, ಸಮಾಧಾನವಾಗಿರಿ ಫಸ್ಟ್. ಅಲ್ಲ, ಆನ್ಸರ್ ಮಾಡಕ್ ಚಾನ್ಸ್ ಕೊಡ್ಬೇಕು ನೀವು. ನಾನು ಇಲ್ಲಿ ಬಂದಿರೋದು, ನೀವು ಕರ್ದಿದ್ದಕ್ಕೆ ಬಂದಿರೋದು, ನಾನೇನ್ ಸುಮ್ನೆ ಬಂದಿಲ್ಲ. ಬಂದಿದ್ದೀನಿ ಅಷ್ಟೇ. ಅಂದ್ರೆ ಏನೋ ಉಪಕಾರ ಮಾಡಿದ್ರೆ ಮಾಧ್ಯಮಗಳಿಗೆ ಮಾತ್ರ ನೀವು. ಅಲ್ಲ, ನಾನು ಉಪಕಾರ ಅಂತ ಮಾಡಿದ್ರೆ ನೀವು. ನಾನು ನೀವು ಕೇಳಿಸ್ಕೋಬೇಕಲ್ವಾ. ಮಾಧ್ಯಮಗಳ ಜೊತೆ ಮಾತಾಡೋದು ಸಾರ್ವಜನಿಕ ಸಂಪರ್ಕ ಕರ್ತವ್ಯ. ಅದು ಸರ್ಕಾರದ ಕರ್ತವ್ಯ. ಎರಡು ಸೆಂಟೆನ್ಸ್ ನಾನು ಇನ್ನ ಎರಡು ಸೆಂಟೆನ್ಸ್ ಹೇಳ್ತೇನೆ. ಮೊದಲನೇ ಸೆಂಟೆನ್ಸ್ ಅಲ್ಲೇ ತಪ್ಪು ಮಾಡಿದರೆ, ಮೊದಲನೇ ಸೆಂಟೆನ್ಸ್ ಅಲ್ಲೇ ತಪ್ಪು ಮಾಡಿದರೆ ಮೊದಲು ಕೇಳಿಸ್ಕೋಬೇಕು. ನಿಮ್ಮ ತಿರುಕನ ಕನಸು ಒಂದು ವರ್ಷದಿಂದ ನೋಡ್ತಾ ಇದ್ದೀನಿ. ಸರಿ ರೀ, ನಿಮ್ಮ ಮಾಧ್ಯಮದವರು ಅಪೋಸಿಷನ್ ತಿರುಕನ ಕನಸು ನೋಡ್ತಿದ್ದೇವೆ. So, ಪೂರ್ತಿ ಕೇಳಿಸ್ಕೊಳ್ಳಿ. Absolutely no. Absolutely no. Without listening to me, without listening to me, without listening to me. ಎರಡು ನಿಮಿಷ ನಂದು ತಿರುಕನ ಕನಸು ಯಾರ್ದ್ರಿ? ಮಾಧ್ಯಮಗಳಿಗೆ ಮುಖ್ಯಮಂತ್ರಿ ಆಗಬೇಕಿದ್ಯಾ? ಪವರ್ಟಿಗೆ ಮುಖ್ಯಮಂತ್ರಿ ಆಗಬೇಕಿದ್ಯಾ? ಯಾವ ಚಾನಲ್ಗೆ ಮುಖ್ಯಮಂತ್ರಿ ಆಗಬೇಕಂತ ಆಸೆ ಇದೆ? ಯಾರಿಗೂ ಆಸೆ ಇದೆ? ಸಿದ್ದರಾಮಯ್ಯಗೆ ಆಸೆ ಇದೆ, ಸಾಯೋವರೆಗೂ ಮುಖ್ಯಮಂತ್ರಿ ಆಗಬೇಕು. ಸಿದ್ದರಾಮಯ್ಯಗೆ ಆಸೆ ಇದೆ, ಸಿದ್ದರಾಮಯ್ಯ ಅವರಿಗೆ ಆಸೆ ಇದೆ ಸಾಯೋವರೆಗೂ ನಾನೇ ಅಂತ. ಕಾಂಗ್ರೆಸ್ ಮುಖ್ಯಮಂತ್ರಿ ಆಗ್ತಾರೆ. ಸತ್ಯಪ್ರಕಾಶ್ ಆಸೆ ಇದೆ, ಸತ್ಯಪ್ರಕಾಶ್ ದುರಾಸೆ ಇದೆ, ಸತ್ಯಪ್ರಕಾಶ್ ದುರಾಸೆ ಇದೆ. ನಾವು ಸಾಯೋವರೆಗೂ ಅಧಿಕಾರದಲ್ಲಿ ಇರಬೇಕು. ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಯಾರಿಗೆ ದುರಾಸೆ ಇದೆ? ಮುಖ್ಯಮಂತ್ರಿ ಆಗ್ತಾರೆ. ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಆಗ್ತಾರೆ. ನಿಮ್ಮ ತಿರುಕನ ಕನಸು ಒಂದು ವರ್ಷ ನಿಮ್ಮ ತಿರುಕನ ಕನಸು ಬಗ್ಗೆ ಹೇಳ್ತಿದ್ರೆ ಕೇಳಿಸ್ಕೊಳ್ಳಪ್ಪ. ಕೇಳಿಸ್ಕೊಳ್ಳಿ ಮೊದಲು ಕೇಳಿಸ್ಕೊಳ್ಳಿ. ದಸರಾ
ನೋಡಿದ್ರೆ ನೀವು ತಿರುಕನ ಕನಸು ಏನಾಗಿಲ್ಲ ಒಂದು ಏನ್ ತಿರುಕನ ಕನಸು? ಮೊದಲು ಸತ್ಯಪ್ರಕಾಶ್, ಯು ಮಸ್ಟ್ ಅಪಾಲಜೈಸ್ ಫಾರ್ ಯೂಸಿಂಗ್ ದಟ್ ವರ್ಡ್. ತಿರುಕನ ಕನಸು ಯಾವುದು? ಯಾರು ತಿರುಕನೆ? ನೀವು ತಿರುಕನೆ. ಭಿಕ್ಷೆ ಬಿಡ್ತಾರೆ ನೀವು ತಿರುಕರು. ಮೀಡಿಯಾ ತಿರುಕನ ಕನಸೇನಿದೆ ಪ್ರತಿ 15 ದಿವಸಕ್ಕೆ ಪ್ರತಿ 30 ದಿವಸಕ್ಕೆ ಚೇಂಜ್ ಆಗುತ್ತೆ ಯಾರು ಹೇಳಿದ್ರು ನಿಮ್ಗೆ ಚೇಂಜ್ ಆಗುತ್ತೆ ಅಂತ? ಯಾರು ಹೇಳಿದ್ರು ನಿಮ್ಗೆ ಚೇಂಜ್ ಆಗುತ್ತೆ ಅಂತ? ನಿಮ್ಮ ಉಪಮುಖ್ಯಮಂತ್ರಿಗಳು ಹೇಳಿದ್ದಲ್ವೇನ್ರಿ ಅಗ್ರಿಮೆಂಟ್ ಆಗಿತ್ತೆ ಅಂತ ಹೇಳಿದ ಅವ್ರು ತಿರುಕನ್ ಕನ್ಸ ಕಂಡಿದ್ದಾಗಾದ್ರೆ ಡಿ ಕೆ ಶಿವಕುಮಾರ್ ತಿರುಕಣ ಯಾರು ಎಲ್ಲಿದ್ದಾರೆ? ಇದೇ ಮಾಧ್ಯಮದ ಮುಂದೆ ಬಂದು ಹೇಳಿದಿರ್ತಕ್ಕಂಥದ್ದಲ್ವಾ? ನಿಮ್ಮ ಚಾನೆಲ್ ಮುಂದೆ ಬಂದ್ಬಿಟ್ಟು ನಮ್ಮ ಡಿ ಕೆ ಶಿವಕುಮಾರ್ ಅವರು ಡಿ ಸಿ ಎಂ ಅವ್ರು ಬಂದು ಹೇಳಿದ್ರ? ಮಾಧ್ಯಮ ಅಂದ್ರೆ ಎಲ್ಲಾ ಮಾಧ್ಯಮ ಎಂತ ಎಂತ ನಮ್ಮ ಒಬ್ಬರೊಬ್ರು ಮಾತಾಡಿರ್ರಿ. ನಮ್ಮ ಉಪಮುಖ್ಯಮಂತ್ರಿ ಆದ ಡಿ ಕೆ ಶಿವಕುಮಾರ್ ಅವರು ಹೇಳಿ ನಾನು ಪ್ರಾರ್ಥನೆಯನ್ನು ಕೊಟ್ಟಿದ್ದೀನಿ. ಪಾಲಿಟಿಕ್ಸ್ ಅಲ್ಲಿ ಪ್ರತಿಯೊಬ್ಬರು ಮುಖ್ಯಮಂತ್ರಿ ಆಗೋ ಕನಸು ಕಾಣ್ಬೋದು, ನೀವು ಕಾಣ್ಬೋದು, ನಾವು ಕಾಣ್ಬೋದು ಮುಖ್ಯಮಂತ್ರಿ ಆಗೋದು. ಪ್ರತಿಯೊಬ್ಬ ಸೀನಿಯರ್ ಮಿನಿಸ್ಟರ್, ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತನು ಮುಖ್ಯಮಂತ್ರಿ ಆಗೋ ಕನಸು ಕಾಣ್ಬೋದು. ಅದೇನ್ ತಪ್ಪಾ ಅದು? ನಾವು ತಪ್ಪು ಅಂತ ಅದ್ರಲ್ಲಿ ತಪ್ಪಿದೆ. ಯಾವುದೇ ಒಬ್ಬ ಮಂತ್ರಿ ಆಗ್ಲಿ ಒಬ್ಬ MLA ಆಗ್ಲಿ ಮುಖ್ಯಮಂತ್ರಿ ಕನಸು ಅಷ್ಟೇ. ಆದ್ರೆ ನೀವು ತಿರುಕನ್ ಕನಸು ಕಾಣ್ತಾ ಇದ್ದೀರಲ್ವಾ? ನನಸಾಗಲ್ಲ. ಒಂದ್ ನಿಮಿಷ ಸತ್ಯಪ್ರಕಾಶ್ ಅವರೇ, ನಾವ್ ಏನ್ ಕನಸು ಕಾಣ್ತಾ ಇದೀವಿ ಅಂತ ಸ್ವಲ್ಪ ಹೇಳ್ತೀರಾ ಪ್ಲೀಸ್? ಹೇಳ್ತೀನಿ ನೋಡಿ. ನೀವೇನ್ ಮಾಡಿದ್ರಿ 1.5 ವರ್ಷದಿಂದ ಉಗಾದಿಯಲ್ಲಿ ಚೇಂಜ್ ಆಗುತ್ತೆ, ಸಂಕ್ರಾಂತಿಗೆ ಚೇಂಜ್ ಆಗುತ್ತೆ, ಅಟ್ಲೀಸ್ಟ್ ಒಂದ್ 3 ನಿಮಿಷ ಕೊಟ್ಟರೆ ಆಮೇಲೆ ನೀವೇ ಮಾತಾಡ್ರಿ, ನಾನು ಸುಮ್ನೆ ವೆರಿ ಗುಡ್. ಕನ್ನಡ ಬರುತ್ತೆ ನನಗೆ. ಓಕೆ, ಸೊ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಮ ತಿರುಕನ್ ಕನಸು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು 15 ದಿವಸಕ್ಕೆ ತಿರುಕನ್ ಕನಸು ಕಾಣ್ತಾ ಇದ್ದೀರಾ. ನೀವೇನ್ ಮಾಡ್ತೀರಾ? ಶಿವರಾತ್ರಿಗೆ ಚೇಂಜ್ ಆಗುತ್ತೆ, ಸಂಕ್ರಾಂತಿಗೆ ಚೇಂಜ್ ಆಗುತ್ತೆ, ಉಗಾದಿಗೆ ಚೇಂಜ್ ಆಗುತ್ತೆ, ದಸರಾಗ್ ಚೇಂಜ್ ಆಗುತ್ತೆ, ದೀಪಾವಳಿಗೆ ಚೇಂಜ್ ಆಗುತ್ತೆ, ಕ್ರಿಸ್ಮಸ್ ಚೇಂಜ್ ಆಗುತ್ತೆ ಅಂತ ಹೇಳ್ತಾ 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 ಜನರನ್ನ ಮಂಕ್ ಬುದ್ಧಿ ಹರಿಸ್ತಾ ಇದ್ದಾರೆ. ಆದ್ರೆ ಏನು ಆಗಿಲ್ಲಲ್ವಾ? ಅದಕ್ಕೆ ನಿಮ್ದು ತಿರುಕನ ಕನಸು ಅಂತ ಹೇಳ್ತಾರೆ. ಆದ್ರೆ ಪಾಲಿಟಿಕ್ಸ್ ಇನ್ನ 2 ನಿಮಿಷ ಆಗಿಲ್ಲ, ಆದ್ರೆ ಪಾಲಿಟಿಕ್ಸ್ ಅಂದ್ರೆ ಏನು? ಆರ್ಟ್ ಆಫ್ ಪಾಸಿಬಿಲಿಟೀಸ್. ಎನಿ MLA, ಅದು ಡಿ ಕೆ ಶಿವಕುಮಾರ್ ಅಂತ ಮಹಾನ್ ನಾಯಕರು, ನಮ್ಮ KPCC ಅಧ್ಯಕ್ಷರು 4-5 ಸತಿ MLA ಆಗಿ, DCM ಆಗಿ, ಪಕ್ಷದ ಅಧ್ಯಕ್ಷರಾಗಿ ಮುಖ್ಯಮಂತ್ರಿ ಆಗ್ತೀನಿ ಅನ್ನೋ ಅಭಿಲಾಷ ಇಟ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ. ಯಾರನ್ನು ಇಟ್ಕೋಬಹುದು ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ, ಅದ್ರಲ್ಲಿ ಏನು ತಪ್ಪಿಲ್ಲ ಅನ್ನೋದು ಮಾತ್ರ ನಾನು ಹೇಳೋದು ಇಲ್ಲಿ ಬಂದಿರೋದು. ನೀವು ನನಗೆ ಮಾತಾಡೋದೇ ಬಿಡ್ತಾ ಇಲ್ಲ ಅಷ್ಟೇ. ಈಗ ಮಾತಾಡಿ ಈಗ. ಓಕೆ.